हुर्विप्रतमं कवीनां नरते त्वत्क्रियते किञ्चनारे महामर्कं माघवं चित्रमर्च नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नममरासुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नमो भगवते तस्मै व्यासाय अमिततेजसे यस्य प्रसादाद् वक्ष्यामि नारायणकथामिमाम्। ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡುವ ಹಿನ್ನೆಲೆ ಮಹಾಭಾರತ ವಿವರಿಸ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡುವುದಕ್ಕಿಂತ ಮೊದಲಿಗೆ ನಾನಾ ವಿಧವಾದ ವಿಕಟ ಸಮಸ್ಯೆಗಳೆಲ್ಲ ಇತ್ತು. ಅವುಗಳನ್ನು ಪಾರುಗಾಣಿಸುವುದಕ್ಕೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ. ಇಷ್ಟು ಸಂಕ್ಷೇಪ. ಪರಮಾತ್ಮ ಅವತಾರ ಮಾಡಿದಾಗ ಭೂಮಿಗಿಳಿದು ಬರುವಾಗ ಮರುತ್, ವಸು, ಚಂದ್ರ, ಸೂರ್ಯ, ಗಂಧರ್ವ, ಅಪ್ಸರ, ರುದ್ರ, ಆದಿತ್ಯ, ಅಶ್ವಿನಿ ಎಂಬ ಬಗೆ ಬಗೆಯ ದೇವತೆಗಳ ಗುಂಪಿಗಳಿಗೆಲ್ಲ ಆದೇಶ ಮಾಡಿ ಅವರೆಲ್ಲರಿಗೆ ಅವತಾರ ಮಾಡುವುದಕ್ಕೆ ಭಗವಂತ ಹೇಳಿದ. ಅವರೆಲ್ಲರೂ ಭೂಮಿಗಿಳಿದು ಬಂದರು, ಅವತಾರ ಮಾಡಿದರು. ಅವರೆಲ್ಲರೂ ಅವತಾರ ಮಾಡಿದ ಮೇಲೆ ಆತ್ಮಾರ್ಥಮಸಜತ್ ಪ್ರಭು ತನ್ನ ಸೇವೆಗಾಗಿ ಅವರೆಲ್ಲರನ್ನು ಪರಮಾತ್ಮ ಹುಟ್ಟುವುದಕ್ಕೆ ಹೇಳಿದ್ದು ಬಹಳ ಸ್ಪಷ್ಟವಾಗಿದೆ. ಶ್ರೀಕೃಷ್ಣ ಪರಮಾತ್ಮನ ಸೇವೆಗಾಗಿ ಈ ಎಲ್ಲ ದೇವತೆಗಳು ಅವತಾರ ಮಾಡಿದ ಒಂದು ತತ್ವವನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಆದರೆ ಶ್ರೀಮದಾಚಾರ್ಯರ ಈ ಒಂದು ಕಾನ್ಸೆಪ್ಟ್, ಒಂದು ತತ್ವ, ಒಂದು ವಿಚಾರಧಾರೆ, ಭಗವಂತನ ಸೇವೆಗಾಗಿ ದೇವತೆಗಳೆಲ್ಲ ಅವತಾರ ಮಾಡಿದರು ಎಂಬಂತಹ ಮಾತೇನಿದೆ, ಇದು ಇವತ್ತಿನ ಅಥವಾ ಪ್ರಾಚೀನ ಅನೇಕ ಜನರಿಗೆ ಇದು ಒಪ್ಪಿಗೆ ಇಲ್ಲ. ಆದರೆ ಮಹಾಭಾರತ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿಖರವಾಗಿ ಹೇಳ್ತದೆ. ದಾಕ್ಷಿಣ್ಯವಿಲ್ಲದೆ ಹೇಳುವ ಮಾತೇನು ಅಂತಂದ್ರೆ, ಜಂಗಮಾನು ವಿಶಾಲಾಕ್ಷ ಹ್ಯಾತ್ಮಾರ್ಥಮಸಜತ್ ಪ್ರಭು. ಶ್ರೀಮದಾಚಾರ್ಯರ ಅನೇಕರು ಯಾರು ಮಹಾಭಾರತ ಅಥವಾ ಆಚಾರ್ಯರ ತಾತ್ಪರ್ಯ ನಿರ್ಣಯದ ರಿಸರ್ಚ್ ಮಾಡಬೇಕು ಅಂತಿದ್ದಾರೆ, ಅವರಿಗೆ ಇದೆಲ್ಲ ಒಳ್ಳೆ ಆಹಾರ, ಉತ್ತಮವಾಗಿರತಕ್ಕಂತಹ ಒಂದು ಮೃಷ್ಟಾನ್ನ ಇದು. ನಿಜವಾಗಿ ಏನದ್ಭುತವಾದಂತಹ ಸಂತೋಷವಾಗತ್ತೆ. ಆತ್ಮಾರ್ಥವಸಜತ್ ಪ್ರಭು ಶ್ರೀಮದಾಚಾರ್ಯರು ಯಾವುದೇ ಮಾತನ್ನು ಅಧ್ಯಯನ ಮಾಡಿ ವಿಚಾರ ಮಾಡಿ ನಿರ್ಣಯ ಮಾಡದೆ ಎಂದೆಂದಿಗೂ ಯಾವ ಮಾತನ್ನು ಹೇಳಿಲ್ಲ. ಏನು ಆಡಿದರೋ ಆ ಮಾತಿಗೆಲ್ಲ ಹಿಂದೆ ಅಗಾಧವಾಗಿರತಕ್ಕಂತಹ ವ್ಯವಹಾರದ ದೃಷ್ಟಿಯಲ್ಲಿ ನಾನು ಹೇಳ್ತೇನೆ, ಅಧ್ಯಯನದ ಹಿನ್ನೆಲೆ ಇದೆ. ಆ ಅಧ್ಯಯನದ ಬೆಂಬಲದಲ್ಲಿ ಅವರು ತಮ್ಮ ತತ್ವವನ್ನು ಮಂಡನ ಮಾಡಿದರು. ಸರ್ವಜ್ಞರಾದ ಶ್ರೀಮದಾಚಾರ್ಯರಿಗೆ ಯಾವುದರ ಅಧ್ಯಯನವೂ ಅಗತ್ಯವಿಲ್ಲ ಅನ್ನುವ ಮಾತು ಇದು ಒಪ್ಪುವ ವಿಶ್ವಾಸದ ಭಕ್ತರಿಗೆ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಯಾರಿಗೆ ಈ ನಂಬಿಕೆ ಇಲ್ಲ, ಯಾರು ಪರೀಕ್ಷೆಯಿಂದ ತಾವು ಆಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡಬೇಕು ಅಂತ ಹಂಬಲಿಸಿದ್ದಾರೆ, ಅವರಿಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಶ್ರೀಮದಾಚಾರ್ಯರು ಸಣ್ಣ ಸಣ್ಣ ಮಾತನ್ನ ಎತ್ತಿ ಅದನ್ನು ಹೆಕ್ಕಿ ಅದಕ್ಕೆ ಪುಷ್ಟಿಯನ್ನು ಕೊಟ್ಟು ಅದನ್ನೆಲ್ಲ ತತ್ವಶಃ ಆಲೋಡನ ಮಾಡಿ ನಿರ್ಣಯ ಮಾಡಿ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳಿದರು, ಜಗತ್ತಿನಲ್ಲಿ ಅಂದಿನ ದಿನ ಯಾರೆಲ್ಲ ಅವತಾರ ಮಾಡಿದರು ದೇವತೆಗಳು, ಅವರೆಲ್ಲರೂ ಭಗವಂತನ ಸೇವೆಗಾಗಿ ಅವತಾರ ಮಾಡಿದರು. ಪರಮಾತ್ಮನ ಒಂದು ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕಾಗಿ ಅವತಾರ ಮಾಡಿದರು. ದೇವತೆಗಳ ಕಾರ್ಯ, ದೇವತೆಗಳ ಉದ್ದೇಶ ಪರಮಾತ್ಮ ಮಾಡುವುದಕ್ಕೆ ಬಂದ ಆ ಪರಮಾತ್ಮನ ಸೇವೆಗಾಗಿ ಹಿಂದೆ ಮುಂದೆ ಅವತಾರ ಮಾಡಿದ್ದು. ಇದು ರಾಮಾವತಾರದಲ್ಲೂ ಸತ್ಯ, ಕೃಷ್ಣಾವತಾರದಲ್ಲೂ ಸತ್ಯ. ಈ ಮಾತು ಬಹಳ ಮಹತ್ವದ ಮಾತು. ಅಲ್ಲಿ ಹೇಳ್ತಾರೆ, ಜಾಯಧ್ವಂ ಮಾನುಷೇ ಲೋಕೆ ಸರ್ವಲೋಕ ಮಹೇಶ್ವರ ಜಂಗಮಾನಿ ವಿಶಾಲಾಕ್ಷ ಹ್ಯಾತ್ಮಾರ್ಥಮಸಜತ್ ಪ್ರಭು. ತನಗಾಗಿ ಆ ಎಲ್ಲ ದೇವತೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ.
ಜಾಯಂತಾಮಿತಿ ಗೋವಿಂದ ಸ್ಥಿರ್ಯಗ್ಯೋನಿಗತೈ ಸಹ. ಆಗ ತಿರ್ಯಗ್ಯೋನಿಗಳಲ್ಲಿ ಅಂದರೆ ಪ್ರಾಣಿಯಾಗಿ, ಪಶುವಾಗಿ, ಕ್ರಿಮಿಯಾಗಿ, ಕೀಟವಾಗಿ, ಪಕ್ಷಿಯಾಗಿ, ಹೀಗೆ ನಾನಾ ವಿಧವಾದಂತಹ ಯೋನಿಗಳಲ್ಲಿ ಬೇರೆ ಬೇರೆ ಜನರನ್ನು ಹುಟ್ಟುವುದಕ್ಕೆ ಪರಮಾತ್ಮ ದೇವತೆಗಳೆಲ್ಲ ಹುಟ್ಟುವುದಕ್ಕೆ ಹೇಳಿದ. ಆತ್ಮಾನಮಾತ್ಮನಾತಾತ ಕೃತ್ವ ಬಹುವಿಧಂ ಹರಿಹಿ ರತ್ಯರ್ಥ ಮೇಘಾಸ್ತತ್ರ ರಕ್ಷ ಪುರುಷೋತ್ತಮ. ಪರಮಾತ್ಮ ಅಲ್ಲಿ ಹುಟ್ಟುವಾಗ ಭಗವಂತ ಹುಟ್ಟಿದ್ದು ಹೇಗೆ? ತನ್ನನ್ನು ತಾನು ನಾನಾ ರೂಪವನ್ನು ತಾಳಿ ಪರಮಾತ್ಮ ಅಲ್ಲಿ ಹುಟ್ಟಿದ. ಭಗವಂತ ಅವತಾರ ಮಾಡಿದ್ದಾನೆ. ಉಪತಸ್ಥೇಚ ಗೋವಿಂದಂ ಸಹಸ್ರಾಕ್ಷ ಶಚೀಪತಿ. ಆಗ ಪರಮಾತ್ಮ ಅಲ್ಲಿ ಅವತಾರ ಮಾಡಿದಾಗ ನಾನಾ ವಿಧವಾದ ರೂಪದಿಂದ ಭಗವಂತ ಅವತಾರ ಮಾಡಿ ಆಟವಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ, ವಿಶೇಷವಾಗಿ ಇಂದ್ರಾದಿಗಳು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ದಾರೆ, ಸ್ತುತಿಸಿದ್ದಾರೆ, ಬೇಡಿಕೊಂಡಿದ್ದಾರೆ. ನೀವು ಅವತಾರ ಮಾಡಿದ್ದೀರಿ ಭಗವನ್, ಅವತಾರ ಮಾಡಿ ಇನ್ನು ನನ್ನ ಕಾರ್ಯವನ್ನು ಮಾಡಬೇಕು. ದೇವತೆಗಳ ಕಾರ್ಯ ಇದು ಬಹಳ ಮಹತ್ವದ ಕಾರ್ಯ, ಆ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಪರಮಾತ್ಮ ಈ ಪ್ರಾರ್ಥನೆಗೆ ಒಪ್ಪಿಗೆ ಅವತಾರ ಮಾಡಿದ್ದಾಯಿತು. ಅವತಾರ ಮಾಡಿದ್ದಾದ ಮೇಲೆ ಮುಂದೆ ಭಗವಂತ ಒಂದೊಂದೇ ಕಾರ್ಯವನ್ನು ಮಾಡ್ತಾನೆ. ಪೂತನೆಯನ್ನು ಪರಮಾತ್ಮ ಕೊಂದ. ಕೂಸಾಗಿ ಭಗವಂತನನ್ನ ಕೊಲ್ಲುವುದಕ್ಕೆ, ಕೂಸಾಗಿರುವ ಪರಮಾತ್ಮನನ್ನು ಕೊಲ್ಲುವುದಕ್ಕೆ ಬಂದ್ಲು. ಅವಳನ್ನು ಪರಮಾತ್ಮ ಕೂಸಾಗಿಯೇ ಕೊಂದ. ಯಾತಕ್ಕಾಗಿ ಬಂದ್ಲೋ ಅದೇ ಕಾರ್ಯವನ್ನು ಮಾಡಿ ಕೊಂದ. ಹಾಲು ಕುಡಿಸುವುದಕ್ಕಾಗಿ ಬಂದ್ಲು, ಹಾಲು ಕುಡಿದೇ ಕೊಂದ ಅವಳನ್ನು. ಶಕಟಾಸುರ ಬಂಡಿಯಿಂದ ತಾನು ಇವನನ್ನು ತುಳಿದುಕೊಳ್ಳುವುದಕ್ಕೆ ಬಂದ. ಪರಮಾತ್ಮ ಅದನ್ನು ತಿರುವು ಮುರುವಾಗಿ ಕೊಂದ ಪರಮಾತ್ಮ. ಹೀಗೆ ಶಕಟಾಕ್ಷನ ಸಂಹಾರವಾಗಿದೆ. ಉಲೂಖಲದಲ್ಲಿ ಒರಳಿಗೆ ಸೊಂಟಕ್ಕೆ ಕಟ್ಟಿದಾಗ ದಾಮೋದರ ಅಂತಾದ ಪರಮಾತ್ಮ. ಆ ಉಲೂಖಲ ಒರಳಿಗೆ ಕಟ್ಟಿದ ಸಂದರ್ಭದಲ್ಲಿ ಪರಮಾತ್ಮ ಯಾವ ಕಾರ್ಯವನ್ನು ಗೋಪಾಲದಾಸರು ಹೇಳ್ತಾರೆ, ಪರಮಾತ್ಮ ಇಂದಿರೇಶ ನಿನ್ನ ಕಾರ್ಯ ದ್ವಂದ್ವವಾಯಿತು. ಒಂದು ಕೆಲಸ ಮಾಡ್ತಿ, ಆದರೆ ಆಗೋ ಕಾರ್ಯ ಎರಡಾಗತ್ತೆ. ಇದು ನಿನ್ನ ಅದ್ಭುತವಾದಂತಹ ಲೀಲೆ ಅಂತ ಗೋಪಾಲದಾಸರು ಹೇಳುವಂತಹದ್ದು ದ್ವಂದ್ವವಾಯಿತು ಅಂತ. ಆದರೆ ದ್ವಂದ್ವ ಮಾತ್ರವಲ್ಲ, ಅನಂತ ಕಾರ್ಯಗಳು ಪರಮಾತ್ಮನ ಒಂದು ಕಾರ್ಯದಿಂದ ಆಗಲಿಕ್ಕುಂಟು, ಆಗುವ ಸಾಧ್ಯವಿದೆ. ಹಾಗೆ ಭಗವಂತ ಮಾಡ್ತಾನೆ. ದಾಮದಿಂದ, ಹಗ್ಗದಿಂದ ಉಲೂಖಲದಲ್ಲಿ ಕಟ್ಟಿದಾಗ ಹೊರಗೆ ಆ ಒರಳನ್ನು ತಂದು ಪರಮಾತ್ಮ ಎರಡು ವೃಕ್ಷಗಳು, ಆ ವೃಕ್ಷಗಳ ಮಧ್ಯದಿಂದ ತಾನು ಹೊರಗೆ ಬಂದ. ಆ ಒರಳು ಬರಲಿಲ್ಲ, ಎಳೆದ, ಗಿಡ ಬುಡಮೇಲಾಗಿ ಬಿತ್ತು. ಅವರಿಬ್ಬರ ಉದ್ಧಾರವಾಯಿತು. ಹೀಗೆ ಅವರನ್ನು ಉದ್ಧಾರ ಮಾಡಿದ ಪರಮಾತ್ಮ. ಕಾಕಪಕ್ಷಧರ ಪರಮಾತ್ಮ ಜುಲ್ಪಿ ಅಂತಂತಾರೆ. ಅಂಥ ಒಂದು ವೇಷವನ್ನು ಧಾರಣ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ. ಪರ್ಣವಾದ್ಯ, ಎಲೆಯನ್ನು ಸುತ್ತಿ ಅದನ್ನು ಸಣ್ಣ ಪೀಪಿ ಮಾಡಿಕೊಂಡು ಊದುವಂಥದ್ದು, ಅದನ್ನು ಮಾಡಿಕೊಂಡು ಪರಮಾತ್ಮ ಆಟವಾಡ್ತಾ ಇದ್ದ. ಅದಾದ ಮೇಲೆ ಮುಂದೆ ಭಾಂಡೀರ ಎಂಬ ಒಂದು ಪ್ರದೇಶ, ಅಲ್ಲಿ ಪರಮಾತ್ಮ ಆಟವಾಡಿದ್ದು, ಅಲ್ಲಿಯ ಕಾರ್ಯ. ಕಾಲಿಯ ಮರ್ದನವನ್ನ ಮಾಡಿದಂತಹ ಕಥೆ. ಧೇನುಕಾಸುರ ಕತ್ತೆಯ ರೂಪದಿಂದ ಇದ್ದ. ಆ ಧೇನುಕನನ್ನ ಬಲರಾಮದೇವರು ಸಂಹಾರ ಮಾಡಿದರು. ಗಿರಿಯಜ್ಞ, ದೊಡ್ಡದಾಗಿರತಕ್ಕಂತಹ ಬೆಟ್ಟದ ಆ ಗೋವರ್ಧನಗಿರಿ, ಆ ಗೋವರ್ಧನಗಿರಿಯ ಉತ್ಸವವನ್ನು ಮಾಡುವುದಕ್ಕಾಗಿ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಇಂದ್ರಯಜ್ಞವನ್ನು ಮಾಡಬೇಕು ಅಂತ ಜನ ಎಲ್ಲ ಹೊರಟ್ರೆ 7 ವರ್ಷದ 6 ವರ್ಷದ ಬಾಲಕ ಹೇಳ್ತಾನೆ, ಇಂದ್ರನ ಯಜ್ಞವನ್ನು ಮಾಡತಕ್ಕದ್ದಲ್ಲ, ನಮಗೆಲ್ಲ ಹಿತವಾದದ್ದು ಈ ಬೆಟ್ಟದಿಂದ. ಆದ್ದರಿಂದ ಬೆಟ್ಟದ ಪೂಜೆಯನ್ನು ಮಾಡಿ, ಗಿರಿಯ ಪೂಜೆಯನ್ನು ಮಾಡಿ, ಹೊರತು ಈ ಇಂದ್ರನ ಪೂಜೆಯನ್ನು ಮಾಡಬೇಡಿ ಅಂತ ಪರಮಾತ್ಮ ಹೇಳಿದ ಮಾತ್ರಕ್ಕೆ ಆಶ್ಚರ್ಯ. ಹರಿವಂಶ ಭಾಗವತವನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಸಣ್ಣ ಹುಡುಗ, ಆ ಸಣ್ಣ ಕೂಸು ಹೇಳಿದ ಮಾತನ್ನ ಇಡೀ ಊರು ಎಲ್ಲ ಕೇಳುತ್ತೆ. ಕೇಳಿ ಅದರಂತೆ ಅನುಷ್ಠಾನ ಮಾಡಿಬಿಡ್ತದೆ. ಕೆಲವರು ಮಾತ್ರ ಅದಕ್ಕೆ ವಿರುದ್ಧವಾಗಿ ವಿಪರೀತವಾಗಿರ್ತಾರೆ. ಹಾಗಲ್ಲ, ಇಂದ್ರನನ್ನೇ ಪೂಜಿಸಬೇಕು, ಬೆಟ್ಟವನ್ನು ಪೂಜಿಸಬಾರದು. ಕೇಳುವುದಿಲ್ಲ, ಎಲ್ಲ ಜನ ಬೆಟ್ಟವನ್ನು ಪೂಜಿಸಿ ಬಿಡ್ತಾರೆ. ಆಗ ಸ್ವಯಂ ಪರಮಾತ್ಮ ಸರ್ವಭೂತಕೃತೆ ಭಗವಂತ ದಿವ್ಯವಾದ ರೂಪವನ್ನು ತಾಳಿ ಗೋವರ್ಧನದ ಬೆಟ್ಟದ ಅಭಿಮಾನ ದೇವತೆ ನಾನು ಎಂದು ಹೇಳಿಕೊಳ್ಳುವಂತೆ ಪರಮಾತ್ಮ ಹೊರಗೆ ಬಂದು ಪ್ರಕಟನಾಗಿ ಬಂದು
ಅಲ್ಲಿ ಬಡಿಸಿದ ಎಲ್ಲ ಭಕ್ಷ್ಯಭೋಜ್ಯಾದಿಗಳನ್ನು ಅತ್ಯಂತ ತೃಪ್ತಿಯಿಂದ ಉಂಡು ಸಂತೋಷದಿಂದ ಹರಸಿ ಆಶೀರ್ವಾದ ಮಾಡಿ ವರಗಳನ್ನು ಕೊಟ್ಟು ಪರಮಾತ್ಮ ಅದೃಶ್ಯನಾದ. ಇದನ್ನು ಕಂಡು ಇಂದ್ರ ಭ್ರಾಂತಿಗೆ ಒಳಗಾಗಿ ಅಸುರಾವೇಶದಿಂದ ಪರಮಾತ್ಮನ ವಿರೋಧ ಮಾಡುವುದಕ್ಕೆ ಮಳೆ ಕರೀತಾನೆ, ಮಳೆ ಸುರಿಸ್ತಾನೆ. ಮಳೆ ಸುರಿಸಿದಾಗ ಪರಮಾತ್ಮ ಬೆಟ್ಟವನ್ನೆತ್ತಿ ರಕ್ಷಣೆ ಮಾಡಿದ. ಆಗ ಭಗವಂತನೇ ಬ್ರಹ್ಮದೇವ ಇಂದ್ರನೇ ಕೆಳಗಿಳಿದು ಬಂದು ಗೋವಿಂದ, ಎಲ್ಲ ಗೋಗಳನ್ನು ರಕ್ಷಣೆ ಮಾಡಿದ ದೊರೆ ನೀನು ಎಂಬುದಾಗಿ ಪರಮಾತ್ಮನನ್ನ ಪೂಜೆ ಮಾಡಿದರು. ಹಾಗಾಗಿ ದೇವದೇವ ಕ್ಷಿತಿಂ ಗತ್ವ ಕೃಷ್ಣಂ ನತ್ವ ಮುದನ್ವಿತಃ ಗೋವಿಂದ ಇತಿ ತಂ ಯುಕ್ತ ಹೆಬ್ಬಶಿಂಚತ್ ಪುರಂದರಃ, ಕೆಳಗೆ ಬಂದು ಗೋವಿಂದ ಎಂಬುದಾಗಿ ನಾಮಕರಣ ಮಾಡಿ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ ಪರಮಾತ್ಮನಿಗೆ. ಇಂದ್ರ ಅರಿಷ್ಟ ಎಂಬಂತಹ ದೈತ್ಯ ಮತ್ತೊಬ್ಬ ದೊಡ್ಡದಾದ ಘೂಳಿಯ ರೂಪದಿಂದ ಬಂದ, ಅವನ ಬಾಯಲ್ಲಿ ಕೈ ಹಾಕಿ ಅವನನ್ನು ಸಂಹಾರ ಮಾಡಿಬಿಟ್ಟ. ಕೇಶಿ ಎಂಬ ಕುದುರೆಯ ರೂಪದಿಂದ ಬಂದ, ಅವನನ್ನು ಸಂಹಾರ ಮಾಡಿದ. ಚಾಣೂರ ಮುಷ್ಟಿಕರನ್ನು ಸಂಹಾರ ಮಾಡಿದ. ಕಂಸನನ್ನ ಕೊನೆಗೆ ವಧ ಮಾಡಿದ. ಹೀಗೆ ಭಗವಂತನ ನಾನಾ ವಿಧವಾದಂತಹ ವಿಚಿತ್ರವಾದ ಲೀಲೆಗಳು. ಭಗವಂತನ ಲೀಲೆಗಳನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ, ಮುಗಿಸುವುದಕ್ಕಂತೂ ಅತ್ಯಂತ ಅಸಾಧ್ಯ. ಪರಮಾತ್ಮ ಮುಂದೆ ಸಾಂದೀಪನಿ ಋಷಿಗಳಲ್ಲಿ ಅಧ್ಯಯನಕ್ಕೆ ಹೋದಾಗ ಸಾಂದೀಪನಿ ಋಷಿಗಳಲ್ಲಿ ಎಲ್ಲ ಅಧ್ಯಯನವಾಯಿತು. 64 ದಿನಗಳು ಇದ್ದದ್ದು, 64 ದಿನಗಳವರೆಗೆ ಇದ್ದದ್ದು. ಅಷ್ಟು ದಿನಗಳಲ್ಲಿ ಎಲ್ಲ ವೇದಗಳನ್ನು, ಎಲ್ಲ ಕಲೆಗಳನ್ನು, ಎಲ್ಲ ಭಾಗವನ್ನು ಕಲ್ತದ್ದಾಯಿತು. ಗಂಧರ್ವ ವೇದ, ಗಣಿತವನ್ನ, ಲೇಖ್ಯವನ್ನ, ವೈದ್ಯಕವನ್ನ, ಅಶ್ವಶಿಕ್ಷೆ, ಹಸ್ತಿಶಿಕ್ಷೆ ಎಲ್ಲವನ್ನು ಕಲ್ತದ್ದಾಯಿತು. ದಶಾಂಗವಾಗಿರತಕ್ಕಂತಹ ಸಂಪೂರ್ಣವಾದ ಧನುನು ವಿದ್ಯೆ ಅದನ್ನೂ ಕಲ್ತದ್ದಾಯಿತು. ಹೀಗೆ ಭಗವಂತ ಅದ್ಭುತವಾದ ರೀತಿಯಲ್ಲಿ ಪರಮಾತ್ಮ ಎಲ್ಲವನ್ನು ಕಲ್ತ. ಯಾಕೆ ಕಲ್ತ ಅಂತನ್ನುವುದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಕಲಿಯದೆ ತಾನು ಪಂಡಿತ, ತಾನು ಜ್ಞಾನವಂತ ಅಂತ ಹೇಳಿಕೊಳ್ಳಬಾರದು. ದೇವತೆಗಳು ಭೂಮಿಗೆ ಬಂದಾಗ ಕಲಿಯುವ ರೂಢಿಯನ್ನು ಇಟ್ಟುಕೋಬೇಕು. ಗುರುಗಳನ್ನು ಮಾಡಿಕೊಂಡು ಗುರುಗಳಿಂದಲೇ ತತ್ವವನ್ನು ಕಲಿತೆ ಎಂಬುದಾಗಿ ತೋರಿಸಬೇಕು. ಅದಕ್ಕಾಗಿ ಭಗವಂತ ಆ ನಾಟಕವನ್ನು ತೋರಿಸುವುದಕ್ಕಾಗಿ ಭಗವಂತ ಗುರುಗಳಲ್ಲಿ ಅಧ್ಯಯನವನ್ನು ಮಾಡಿದ್ದು. ಇದರ ಮುಂದಿನ ಭಾಗ ಸ್ವಲ್ಪ ಕೆಲವು ಮಹತ್ವದ ಮಾತುಗಳನ್ನು ನಮಗೆ ಹೇಳ್ತಾರೆ. ಆಗ ಗುರುಗಳಿಗೆ ಕೇಳಿದ, ನಿನಗೇನು ನಾನು ದಕ್ಷಿಣೆಯನ್ನು ಕೊಡಲಿ? ಗುರುಗಳು ಹೇಳ್ತಾರೆ, ನನಗಿನ್ನೇನು ದಕ್ಷಿಣೆ ಬೇಡ, ನನ್ನ ಮಕ್ಕಳು ತೀರಿ ಹೋಗಿದ್ದಾರೆ, ಆ ಮಗುವನ್ನು ತಂದುಕೊಡು, ಮಗನನ್ನು ತಂದು ಕೊಟ್ಟರೆ ಸಾಕು. ಮಹಾಭಾರತ ಹೇಳುತ್ತದೆ, ಹಿಂದೆಂದೂ ಆಗಿಲ್ಲ, ಮುಂದೆಂದೂ ಆಗಲಿಕ್ಕೆ ಸಾಧ್ಯವಿಲ್ಲ ಅಂಥ ಅದ್ಭುತವಾದ ಕಾರ್ಯವನ್ನ ಶ್ರೀಕೃಷ್ಣ ಪರಮಾತ್ಮ ಮಾಡಿದ. ಸಾಯುವವರನ್ನು ಬದುಕಿಸಿದ್ದುಂಟು, ಸತ್ತು ಹೋದವರನ್ನು ಬದುಕಿಸಿದ್ದುಂಟು. ಸತ್ತು ದೇಹವೂ ಮಾಯವಾದಂತಹ ಒಬ್ಬ ಜೀವನನ್ನ ಕರೆತಂದದ್ದು, ಅದೇ ದೇಹದಲ್ಲಿ, ಅದೇ ರೂಪ, ಅದೇ ಆಕಾರದಲ್ಲಿ ತಂದದ್ದು ಜಗತ್ತಿನಲ್ಲಿ ಎಲ್ಲೆಲ್ಲೂ ಇಲ್ಲ. ಅದನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದು. ಇದು ಅತ್ಯಂತ ಅದ್ಭುತವಾಗಿರತಕ್ಕಂತಹ ಮಹತ್ತರವಾದ ಕಾರ್ಯ ಅಂತ ಮಹಾಭಾರತ ಹೇಳ್ತದೆ. ಅಶಕ್ಯಂ ಸರ್ವಭೂತೇಶು ಕರ್ತು ಮನ್ಯೇನ ಕೇನಚಿತ, ಯಾರೂ ಈ ಕಾರ್ಯವನ್ನು ಮಾಡಲಿಲ್ಲ, ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮಾಡುವುದು ನಿನ್ನ ನಿಯಮಕ್ಕೆ ವಿರುದ್ಧ. ಹಾಗಾಗಿ ಯಾರು ಮಾಡ್ತಾರೆ? ಸತ್ತು ಹೋದ, ಅರ್ಥಾತ್ ದೇಹವಿದ್ದರೆ ಆ ಜೀವನನ ತಂದು ಕೊಡುವಂಥವರಿದ್ದಾರೆ, ದೇಹವಿದ್ದರೆ ಆ ಜೀವನನ ತಂದು ಕೊಡುವವರಿದ್ದಾರೆ ಹೊರತು ದೇಹವೂ ಇಲ್ಲದಿರುವಾಗ ಆ ಜೀವನನ್ನ ತಂದು ಕೊಟ್ಟವರು ಯಾರೂ ಇಲ್ಲ. ಅದನ್ನ ಪರಮಾತ್ಮ ಮಾಡಿದ. ಸೋಸುರಹ ಸಮುದ್ರದಲ್ಲಿ ಅವನು ಮುಳುಗಿದ್ದು. ಪಾಂಚಜನ್ಯ ಎಂಬಂತಹ ಒಬ್ಬ ಅಸುರನ ಜೊತೆ ಅಸುರ ಅವನನ್ನು ಕೊಂದದ್ದು. ಹಾಗಾಗಿ ಅವನು ಸತ್ತು ಹೋದ ಮೇಲೆ ಯಮನ ಪಟ್ಟಣಕ್ಕೆ ಹೋದ. ಯಮನ ಪಟ್ಟಣದಲ್ಲಿ ಹೋದಾಗ ಅಲ್ಲಿ ಇದ್ದದ್ದು ಇದು ಎಂದೋ. ಅದಾದ ಮೇಲೆ ಬಹುಕಾಲದ ನಂತರದಲ್ಲಿ ಕೃಷ್ಣ ಅವರ ಶಿಷ್ಯನಾದ. ಕೃಷ್ಣ ಅಷ್ಟೆಲ್ಲ ದಿನ ಅಧ್ಯಯನ ಮಾಡಿದ ಮೇಲೆ ಅವರ ಹೇಳಿಕೆಯ ಪ್ರಕಾರ, ಬೇಡಿಕೆಯಂತೆ ಗುರುದಕ್ಷಿಣೆ ಕೊಡುವುದಕ್ಕಾಗಿ ಸಮುದ್ರದಲ್ಲಿ ಹೋಗಿ ಪಾಂಚಜನ್ಯನನ್ನು ಕೊಂದು ಅವನಲ್ಲಿರುವ ಶಂಖವನ್ನು ತೆಗೆದುಕೊಂಡು ಅಲ್ಲಿ ಮಗು ಕಾಣಿಸಲಿಲ್ಲ ಅಂತನ್ನುವುದಕ್ಕಾಗಿ ಯಮನ ಪಟ್ಟಣಕ್ಕೆ ಸಾಗಿ ಯಮನಿಂದ ಪೂಜಿತನಾಗಿ ಅಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಎಲ್ಲ ಮಕ್ಕಳನ್ನು ತೋರಿಸ್ತಾರೆ. ಆಗ ಈ ಮಗುವನ್ನ, ಈ ಕೂಸನ್ನ, ಈ ಹುಡುಗನನ್ನ ನೋಡಿದಾಗ ಕೃಷ್ಣ ಹೇಳ್ತಾನೆ, ಅದೇ ವೇಷದಲ್ಲಿ ನನಗೆ ಬೇಕು, ಬೇರೆ ರೂಪ, ಬೇರೆ ಆಕಾರದಲ್ಲಿ ಬೇಡ. ಅವರಿಗೆ ತನ್ನ ಮಗ ಅಂತ ಗುರುತು ಸಿಗುವಂತೆ ಅವನನ್ನು ನಾನು ಕರೆದೊಯ್ಯು ಮುಟ್ಟಿಸ್ಬೇಕು ಅವನಿಗೆ ಅಂದಾಗ ಯಮ
ಅದೇ ರೂಪ ಅದೇ ಆಕಾರದಲ್ಲಿ ಅವನನ್ನು ಕೊಡ್ತಾನೆ. ಕೊಟ್ಟಾಗ ಅದನ್ನು ತೆಗೆದುಕೊಂಡು ಬಂದು ಸಂದೀಪಿನಿ ಋಷಿಗಳಿಗೆ, ಸಂದೀಪಿನಿ ಆಚಾರ್ಯರಿಗೆ ಅದನ್ನು ಮುಟ್ಟಿಸ್ತಾರೆ. ಕಶ್ಚ ನಾರಾಯಣಾದನ್ಯ ಸರ್ವತ್ನ ವಿಭೂಷಿತಂ ರಥಮಾದಿತ್ಯ ಸಂಕಾಶಂ ಆತಿಷ್ಠೇತ ಶಶಿಪತೆ. ಹೀಗೆ ಅನೇಕ ವಿಧವಾಗಿರತಕ್ಕ ಅದ್ಭುತವಾದ ಕಾರ್ಯವನ್ನು ಮಾಡ್ತಾನೆ ಪರಮಾತ್ಮ. ಮುಂದೆ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿದಾಗ ದ್ವಾರಕೆಯಲ್ಲಿ ನರಕಾಸುರನ ಬಂದಿಯಲ್ಲಿರ್ತಕ್ಕಂತಹ ಅನೇಕ ಮಹಿಳೆಯರು, ಹೆಣ್ಣು ಮಕ್ಕಳು, ಹುಡುಗಿಯರು, ಕನ್ನಿಕೆಯರು ಅವರೆಲ್ಲ ಒಂದು ಸುದ್ದಿಯನ್ನು ಹೇಳಿ ಕಳಿಸ್ತಾರೆ. ಕೃಷ್ಣ, ನಮ್ಮನ್ನ 16,100 ಜನ ನಾವಿದ್ದೇವೆ. ನಮ್ಮನ್ನೆಲ್ಲ ಕೆಲವರು ಅಪ್ಸರೆಯರ ಮಕ್ಕಳು, ಅಪ್ಸರಾಸ್ತ್ರೀಯರ ಮಕ್ಕಳು, ಗಂಧರ್ವರ ಮಕ್ಕಳು, ರಾಜಪುತ್ರರು, ಋಷಿಪುತ್ರರು ಕೆಲವರು, ಹೀಗೆ ಅನೇಕ ತರಹದ ಕನ್ನಿಕೆಯರನ್ನ ಕೂಡಿ ತಂದು ಅವನ ಸೆರೆಯಲ್ಲಿ ಹಾಕಿದ್ದು. ಆಗ ಅವರೆಲ್ಲ ಹೇಳಿ ಕಳಿಸ್ತಾರೆ, ನಾವೆಲ್ಲ ಹೀಗೆ ಬಿದ್ದಿದ್ದೇವೆ, ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಕೃಷ್ಣ ಬಂದು ನಮ್ಮನ್ನು ರಕ್ಷಣೆ ಮಾಡಬೇಕು, ಈ ಕೆಲಸವನ್ನು ಮಾಡುವುದಕ್ಕೆ ಕೃಷ್ಣನಿಗೆ ಹೇಳಬೇಕು ಅಂತ ದೂತನ ಕೊಡೆಯಿಂದ ಕೊಟ್ಟು ಕಳಿಸಿರ್ತಾರೆ. ಜೊತೆಗೆ ನರಕಾಸುರನ ಸಂಹಾರವಾಗಬೇಕು ಅಂತ ಇಂದ್ರನು ಪ್ರಾರ್ಥನೆ ಮಾಡಿರ್ತಾನೆ. ನಮ್ಮ ಅದಿತಿಯ, ನನ್ನ ತಾಯಿಯ ಕರ್ಣಕುಂಡಲಗಳನ್ನು, ಕಿವಿಯಲ್ಲಿರ್ತಕ್ಕಂತಹ ಕರ್ಣಕುಂಡಲಗಳು ಭಾರಿಯಾದದ್ದು, ಅವುಗಳನ್ನು ಅವನು ಕದ್ದೊಯ್ದಿದ್ದಾನೆ. ಆದ್ದರಿಂದ ಅವನಿಗೆ ಶಾಸನ ಮಾಡಿ ಅವನನ್ನು ಸಂಹಾರ ಮಾಡಿ ಆಗಲಿ ಕರ್ಣಕುಂಡಲಗಳನ್ನು ತಂದು ನನ್ನ ತಾಯಿಗೆ ಒಪ್ಪಿಸಬೇಕು. ಇದನ್ನು ಬೇಡಿಕೊಂಡಿದ್ದು ಇಂದ್ರ. ಇಂದ್ರನ ಬೇಡಿಕೆ, ಹೆಣ್ಣು ಮಕ್ಕಳ ಪ್ರಾರ್ಥನೆ ಇವೆರಡನ್ನು ಕೂಡಿಸಿ ಪರಮಾತ್ಮ ನರಕಾಸುರನ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗ್ತಾನೆ, ಅಸಾಮಿನ ಹತ್ರ. ಅಲ್ಲಿ ಹೋಗಿ ಘನಘೋರ ಯುದ್ಧವಾಗತ್ತೆ. ಕರೆದುಕೊಂಡು ಹೋಗುವಾಗ ಗರುಡಾರೂಢನಾಗಿ ಪರಮಾತ್ಮ ಹೋಗ್ತಾನೆ. ಹೋಗುವಾಗ ಸತ್ಯಭಾಮೆ ಜೊತೆಗೆ ಬರ್ತಾಳೆ. ಸತ್ಯಭಾಮ ಕೃಷ್ಣ ಇವರಿಬ್ಬರೇ ಗರುಡಾರೂಢರಾಗಿ ಹೋಗ್ತಾರೆ. ಗರುಡಾರೂಢರಾಗಿ ಹೋಗಿ ಅಲ್ಲಿ ಆ ನರಕಾಸುರನ ಸಂಹಾರವನ್ನು ಮಾಡ್ತಾರೆ. ನರಕಾಸುರನ ಸಂಹಾರವನ್ನು ಮಾಡಿ ಬರ್ತಾರೆ. ಅಲ್ಲಿರುವಾಗ ಹಯಗ್ರೀವ, ನಿಕುಂಭ, ಪಂಚಜನ, ಮುರ ಎಂಬ ಅನೇಕ ದೈತ್ಯರು ಅವರನ್ನು ಸಂಹಾರ ಮಾಡ್ತಾರೆ. ಭಾರೀ ಮುಹೂರ್ತ ಮಂತರಿಕ್ಷೇಭೂತ್ ತಥೋ ಭೂಮೌ ಪ್ರತಿಷ್ಠಿತ ಸೋದಿತೇರ್ ವಚನಾತ್ತಾತ ಕುಂಡಲಾರ್ಥೆ ಜನಾರ್ದನಂ ಜಹಿ ಭೌಮಂ. ಆ ನರಕಾಸುರನನ್ನು ಸಂಹಾರ ಮಾಡ್ತಾರೆ. ನರಕಾಸುರ ಯಾರು ಅಂತಂದ್ರೆ ಬಹಳ ವಿಚಿತ್ರ. ನರಕಾಸುರ ಸಾಕ್ಷಾತ್ ವರಾಹದೇವರ ಮಗ. ವರಾಹದೇವರ ಮಗನಾಗಿ ನರಕಾಸುರ ಹುಟ್ಟಿರ್ತಾನೆ, ಭೂಮಿಯ ಮಗ. ನರಕಾಸುರ ಮತ್ತು ಭೂದೇವಿಯರ ಮಗನಾಗಿ ಹುಟ್ಟಿದಂತಹ ಈ ನರಕಾಸುರನಲ್ಲಿ ವಾಯುದೇವರ ಆವೇಶವಿರ್ತದೆ. ಹಾಗಾಗಿ ಅವನ ಪರಮಾತ್ಮನ ಮಗನಾಗ್ತಾನೆ. ವಾದಿರಾಜ ಸ್ವಾಮಿಗಳವರು ಒಂದು ಮಹತ್ವದ ಮಾತನ್ನು ಬರೀತಾರೆ. ಅದಕ್ಕೆ ಶ್ರೀಮದಾಚಾರ್ಯರ ಒಂದು ಆಧಾರವೂ ಸಿಗತ್ತೆ ನಮಗೆ ಪುರಾಣದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ. ಅದೇನು ಮಾತು ಅಂತಂದ್ರೆ, ಪರಮಾತ್ಮನ ಬಳಗವಾಗಬೇಕಾದರೆ ದೇವತೆಯ ಆವೇಶವಿಲ್ಲದಿದ್ದರೆ ಸಾಧ್ಯವಿಲ್ಲ. ಯಾರೇ ಭಗವಂತನ ಬಳಗದವರು, ಪರಮಾತ್ಮನ ಸಂಬಂಧಿಕರು, ಜ್ಞಾತಿಗಳು ಅಂತಾಗಬೇಕಾದರೆ ದೇವತೆಗಳ ಆವೇಶ ಇರಬೇಕು. ದೈತ್ಯರಾಗಿರಬಹುದು, ದೇವತೆಗಳ ಆವೇಶವಿರಬಹುದು. ಹಾಗಾಗಿ ಕಂಸನಲ್ಲೂ ಭೃಗುವಿನ ಆವೇಶ, ಭೃಗು ಋಷಿಗಳ ಆವೇಶ. ನರಕಾಸುರನಲ್ಲಿ ವಾಯುದೇವರ ಆವೇಶ. ರುಕ್ಮಿ ಅವನಲ್ಲೂ ಕೂಡ ಮತ್ತೆ ಆವೇಶ ಇತ್ತು. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ದೇವತೆಗಳ ಆವೇಶವಿದ್ದರೆ ಮಾತ್ರ ಆ ದೈತ್ಯರು ಮತ್ತೆ ಕೃಷ್ಣನ ಬಳಗ ಅಂತ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಆಗುವುದು ಸಾಧ್ಯವಿಲ್ಲ. ಈ ಮಾತನ್ನ ನಾವು ಎಲ್ಲ ಕಡೆಗೆ ಅನುಸ್ಯೂತವಾಗಿ ನೋಡ್ತೇವೆ. ಕೆಲವು ಕಡೆಗೆ ಹೇಳಿಲ್ಲ, ಆದರೆ ಅನೇಕ ಕಡೆಗೆ ಈ ಮಾತನ್ನು ನಾವು ಕಾಣ್ತೇವೆ. ಹಾಗಾಗಿ ನರಕಾಸುರನಲ್ಲಿ ವಾಯುದೇವರ ಆವೇಶವಿತ್ತು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಭೂದೇವಿ ಮತ್ತು ವರಾಹದೇವರ ಮಗನಾಗಿ ಹುಟ್ಟಿದ ಆ ನರಕಾಸುರ ಭಾರಿಯಾಗಿರತಕ್ಕಂತಹ 5 ತರಹದ ಕೋಟೆಗಳನ್ನು ಕಟ್ಟಿದ್ದ. ಒಂದು ಜಲದುರ್ಗ, ಅಂದರೆ ನೀರಿನಿಂದ ಮಾಡಿದಂಥ ದುರ್ಗ, ಹೋಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಪಾಶದುರ್ಗ, ಮುರಣ ಪಾಶದುರ್ಗ, ಪಾಶಗಳನ್ನೇ ಹಾಕಿ ಆಯುಧಗಳನ್ನೇ ಹಾಕಿ ಕಟ್ಟಿದ್ದು. ಗಿರಿದುರ್ಗ, ಬೆಟ್ಟದಿಂದ ಮಾಡಿದ್ದು. ಹೀಗೆ 5 ತರಹದ ದುರ್ಗಗಳನ್ನು ಮಾಡಿಕೊಂಡು ಒಳಗಡೆ ತಾನು ವಾಸವಾಗಿದ್ದ. ಇಂಥ ಉನ್ಮತ್ತ
ಅಜಯ್ಯವಾಗಿರುವಂತಹ ವರವಿತ್ತವನಿಗೆ ದೃಪ್ತರಾದಂತಹ ಸೇನಾಪತಿಗಳಿದ್ರು. ಇಂಥ ಉನ್ಮತ್ತನಾಗಿರತಕ್ಕಂತಹ ಈ ವ್ಯಕ್ತಿ ಅವನ ಜೊತೆಗೆ ಯುದ್ಧಕ್ಕೆ ಪರಮಾತ್ಮ ಹೋಗಿ ಎಲ್ಲ ದೈತ್ಯರನ್ನ ಸಂಹಾರ ಮಾಡ್ತಾನೆ. ಘೋರವಾದ ಯುದ್ಧವಾಗತ್ತೆ. ಮೂರ್ತಂ ಲಾಲಯಿತ್ವಾತು ನರಕಂ ಮಧುಸೂದನ. ಸ್ವಲ್ಪ ಹೊತ್ತಿನವರೆಗೆ ಸುಮ್ಮನೆ ಬಿಟ್ಟು ಅವನ ಜೊತೆಗೆ ಆಟವಾಡಿ ಕೊನೆಗೆ ಅವನನ್ನು ಸಂಹಾರ ಮಾಡ್ತಾನೆ. ಅವನಲ್ಲಿರತಕ್ಕಂತಹ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಬಂದು ಅದಿತಿಗೆ ಕೊಡ್ತಾನೆ. ಸೃಷ್ಟಸ್ತ್ವಯೈವ ಮಧುವಂ ತ್ವಯೈವ ವಿನಿಪಾತಿತಃ ಯಥೇಚ್ಛಸಿ ತಥ ಕ್ರೀಡ ಪ್ರಜಾ ತಸ್ಯ ಅನುಪಾಲಯ. ತಾಯಿ ಭೂಮಿದೇವಿ ಅರ್ಥಾತ್ ವರಾಹದೇವರ ಹೆಂಡತಿ ನರಕಾಸುರನ ತಾಯಿ, ಅವಳು ಒಂದು ಕಾಲಿಗೆ ಬಿದ್ದು ಬೇಡಿಕೊಳ್ತಾಳೆ, ಪರಮಾತ್ಮ ನಿನ್ನಿಂದಲೇ ಹುಟ್ಟಿದ್ದು, ವರಾಹರೂಪಿಯಾಗಿರತಕ್ಕ ನಿನ್ನಿಂದಲೇ ಅವತಾರ ಮಾಡಿದ್ದು, ಇವನು ಹುಟ್ಟಿ ಬಂದದ್ದು, ಕೊಲ್ಲುವುದು ನಿನಗಿದೆ. ಹಾಗಾಗಿ ಹುಟ್ಟುವುದು, ಹುಟ್ಟಿಸುವುದು, ಕೊಲ್ಲುವುದು ಎರಡೂ ನಿನ್ನ ಅಧಿಕಾರ. ನಾನು ಬೇಡ ಅಂತಲಿಕ್ಕೆ ನನಗೇನು ಅಧಿಕಾರವಿಲ್ಲ. ನನ್ನ ಮಗನಾಗಿದ್ದಾನೆ, ಆದ್ದರಿಂದ ಮಮತೆ ಇದೆ. ಮಮತೆ ಇದ್ರೂ ಕೂಡ ಅವನನ್ನು ಸಂಹಾರ ಮಾಡಲಿಕ್ಕೆ ನಿನಗೆ ಅಧಿಕಾರವಿದೆ, ಸಂಹಾರ ಮಾಡಿದ್ದೆ, ಬಹಳ ಸಂತೋಷ ಆಯ್ತು ಅಂತಂದು ತ್ವತ್ಪ್ರಭಾವಾಚ್ಯತೆ ಪುತ್ರೋ ಲಬ್ಧವಾನ್ ಗತಿಮುತ್ತಮಾಂ. ಕೃಷ್ಣ ಪರಮಾತ್ಮ ತಾಯಿಗೆ ಭೂದೇವಿಗೆ ಹೇಳ್ತಾಳೆ, ಅಮ್ಮ ನಿನ್ನ ಪುಣ್ಯದಿಂದ ನಿನ್ನ ಅನುಗ್ರಹದಿಂದ ಈ ನರಕಾಸುರ ಉತ್ತಮವಾದ ಗತಿಯನ್ನು ಹೊಂದಿದ. ನರಕಾಸುರ ಅಖಂಡವಾಗಿ ಭಗವಂತನನ್ನು ದ್ವೇಷ ಮಾಡಿತು. ನಿರಂತರ ಪರಮಾತ್ಮನನ್ನು ದ್ವೇಷ ಮಾಡಿದ ಈ ನರಕಾಸುರನಿಗೆ ಸದ್ಗತಿ ಹೇಗೆ? ಅದಕ್ಕಾಗಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ಮಹತ್ವದ ಮಾತನ್ನು ಹೇಳ್ತಾರೆ. ಪೂತನ ಕಂಸ ನರಕ ಶಿಶುಪಾಲಾದಿಷು ದ್ವಿಧಾ ಜೀವಾಹ ಸಂತಸ್ತ್ವಸಂತಶ್ಚ. ಸಜ್ಜೀವನೂ ಇದ್ದರು, ಅಸಜ್ಜೀವನರೂ ಇದ್ದರು. ಪೂತನೆಯಲ್ಲೂ ಸಜ್ಜೀವ ಅಸಜ್ಜೀವ, ನರಕಾಸುರನಲ್ಲೂ ಸಜ್ಜೀವ ಅಸಜ್ಜೀವ. ಒಳ್ಳೆ ಜೀವರಿಗೆ ಅದು ವಾಯುಜೀವ, ಅವರಿಗೆ ಸದ್ಗತಿಯಾಯಿತು. ಯಾವ ದುರ್ಜೀವನೋ ಪರಮಾತ್ಮನ ದ್ವೇಷ ಮಾಡಿದವನೋ ಸ್ವತಃ ಅವನಿಗೆ ಅಂಧಂತಮಸ್ಸೆ ಆಯಿತು. ಸತ್ಯಭಾಮೆಯಿಂದ ಸಹಿತನಾಗಿ ಯುದ್ಧವಾಡಿ ಇವನನ್ನು ಸಂಹಾರ ಮಾಡಿದ್ದು. ಸತ್ಯಭಾಮೆ ಯುದ್ಧದಲ್ಲಿ ಪೂರ್ಣವಾಗಿ ಪಾತ್ರ ವಹಿಸ್ತಾಳೆ. ಒಮ್ಮೆ ನರಕಾಸುರ ಭಾರಿಯಾಗಿ ಘೋರವಾಗಿ ಯುದ್ಧವಾಡುವ ಸಂದರ್ಭದಲ್ಲಿ ಸತ್ಯಭಾಮೆಯೇ ಅವನ ಜೊತೆಗೆ ಯುದ್ಧವಾಡ್ತಾಳೆ. ಇಷ್ಟು ಸತ್ಯಭಾಮೆಯ ಪ್ರಭಾವ ನಾವು ಕೇಳ್ತೇವೆ. ಆಮೇಲೆ ನರಕಾಸುರನ ಸಂಹಾರವಾದ ಮೇಲೆ ಅಲ್ಲಿರುವಂತಹ ಎಲ್ಲ ಕನ್ನಿಕೆಯರನ್ನ ಪರಮಾತ್ಮ ಕರೆದುಕೊಂಡು ಬರಬೇಕಾಯಿತು. ಆ ಎಲ್ಲ ಕನ್ನಿಕೆಯರು ಕಾಲಿಗೆ ಬಿದ್ದರು. ಅದಕ್ಕೂ ಮೊದಲು ಐಶ್ವರ್ಯ, ಅಪಾರವಾದ ಐಶ್ವರ್ಯ, ಅಕ್ಷಯ್ಯವಾದ ಧನ, ಎಷ್ಟು ಆನೆಗಳು, 4 ಹಲ್ಲುಗಳ ಆನೆಗಳು, 100,000 ಆನೆಗಳು, ಬೇಕಾದಷ್ಟು ಕುದುರೆಗಳು, ಅವುಗಳ ಮೇಲೆ ವಾಹನಗಳ ಮೇಲೆ ಐಶ್ವರ್ಯವನ್ನು ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಕಳಿಸ್ತಾನೆ. ಸಾಗಿಸಿ 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 ಸೋತೋಗ್ತಾನೆ ಪರಮಾತ್ಮ ಅಂತಂದ್ರೂ ಚಿಂತೆ ಇಲ್ಲ ಅನ್ನುವಂತೆ ಅದರ ವರ್ಣನೆ. ಅಷ್ಟು ಜನರನ್ನು, ಅಷ್ಟು ಐಶ್ವರ್ಯವನ್ನು ಪರಮಾತ್ಮ ಕಳಿಸ್ತಾನೆ. ಭಗವಂತನೇ ಕೊಟ್ಟ ಐಶ್ವರ್ಯ, ಪರಮಾತ್ಮ ಸೋಲುವ ಪ್ರಶ್ನೆ ಇಲ್ಲ. ಅಷ್ಟೈಶ್ವರ್ಯ. ಮುಕ್ತ ಮಣಿಮುಕ್ತ ಪ್ರಬಾಲಾನಿ ವೈಡೂರ್ಯ ವಿಕೃತಾನಿ ಚ. ವೈಡೂರ್ಯದಿಂದ ಮಾಡಿರತಕ್ಕಂತಹ ಅನೇಕ ಆಭರಣಗಳು ಭಾರಿ ಭಾರಿ ವಿಚಿತ್ರವಾದದ್ದು. ನೈರಾಜ್ಯ ಕುಬೇರಸ್ಯ ತಾವದ್ಧನ ಸಮುಚ್ಛಯ. ಕುಬೇರನಿಗೆ ಇಷ್ಟು ಐಶ್ವರ್ಯವಿಲ್ಲ, ಅಷ್ಟು ಐಶ್ವರ್ಯ ನರಕಾಸುರನಲ್ಲಿ ಇತ್ತು. ಅಂಥ ಐಶ್ವರ್ಯವನ್ನೆಲ್ಲ ಪರಮಾತ್ಮ ತನ್ನ ಊರಿಗೆ ಕಳಿಸಿದ. ಹೆಚ್ಚಿನ ಐಶ್ವರ್ಯವನ್ನು, ರಾಜ್ಯಕ್ಕೆ ಬೇಕಾಗುವಷ್ಟು ಐಶ್ವರ್ಯವನ್ನಲ್ಲಿಟ್ಟ. ಅವನ ಮಗ ಮತ್ತು ವಸುದೇವ ಅವನನ್ನಲ್ಲೇ ಇಟ್ಟು ಅವನಿಗೆ ರಾಜ್ಯವನ್ನು ಕಟ್ಟಿದ. ಆಮೇಲೆ 20,000 ದ್ವಿಸ್ತಾವತ್ಯ ಕರೇಣವಃ, 20,000 ಆನೆಗಳು, ಚತುರ್ದಂತ ಆನೆಗಳು, ಅವುಗಳನ್ನೆಲ್ಲ ಕೊಟ್ಟು ಕಳಿಸಿದ. 40,000 ಹೆಣ್ಣು ಆನೆಗಳು, ಅವುಗಳನ್ನೂ ಕೊಟ್ಟು ಕಳಿಸಿದ. 8,000,000 8 ಲಕ್ಷ ಭಾರಿ ಭಾರಿ ಕುದುರೆಗಳು, ಅವುಗಳನ್ನು ಕಳಿಸಿದ್ದಾನೆ. ಇಷ್ಟೆಲ್ಲವನ್ನೂ ಕೂಡ ಕಳಿಸಿದ. ಐಶ್ವರ್ಯವನ್ನು ಗರುಡನ ಮೇಲೂ ಏರಿಸಿ ಕಳಿಸಿದ. ಸರ್ವಂ ಕ್ಷಿಪ್ರಮಾರೋಪ್ಯ ಮಣಿಮತ್ ಪರ್ವತಂ, ಮಣಿಪರ್ವತ ದೊಡ್ಡದಾಗಿರತಕ್ಕಂತಹ ರಾಶಿ, ಅವುಗಳನ್ನೆಲ್ಲ ಗರುಡನ ಮೇಲೆ ಹೇರಿ ಒಂದೇ ನಿಮಿಷದಲ್ಲಿ ದ್ವಾರಕಾಪಟ್ಟಣಕ್ಕೆ ಮುಟ್ಟುವಂತೆ ಮಾಡಿ ಮತ್ತೆ ಗರುಡ ವಾಪಸ್ಸು ಬಂದಿದ್ದ. ವರವರಣಿನ್ಯೋ ದದೃಶುರ್ ಮಧುಸೂದನಂ, ಭಾರಿ ಶ್ರೇಷ್ಠರಾದ ಕನ್ನಿಕೆಯರೆಲ್ಲ
ಆ ಕೃಷ್ಣನನ್ನು ಕಂಡ್ರು. ಸುದ್ದಿ ಗೊತ್ತಾಯಿತು, ನರಕಾಸುರ ಸಂಹಾರವಾಯಿತು ಅಂತ. ಕಾರಾಗಾಲದಲ್ಲಿದ್ದಾರೆ, ದುಃಖದಿಂದ ಅಳುತ್ತಾ ಇದ್ದಾರೆ. ಅವರೆಲ್ಲ ಬಂದು ಕಾಲಿಗೆ ಬಿದ್ದರು. ಗಂಧರ್ವ ಸುರಮುಖ್ಯಾನಂ ಪ್ರಿಯಾಹ ದುಹಿತರಸ್ತದ. ಅವರೆಲ್ಲರೂ ಕೂಡ ಗಂಧರ್ವರ ಮಕ್ಕಳು. ಇದನ್ನ ಶ್ರೀಮದಾಚಾರ್ಯರು ಮಾತು ಬರೀತಾರೆ. ಈ ಮಾತು ಗಂಧರ್ವರು ಮಕ್ಕಳು ಅಂತನ್ನುವ ಮಾತು ಸ್ಪಷ್ಟವಾಗಿ ನಮಗೆ ಬೇರೆ ಕಡೆಗೆ ಸಿಗುವುದಿಲ್ಲ. ಮಹಾಭಾರತದಲ್ಲಿ ಇಲ್ಲಿ ಬಂದಿದಂತಹ ಮಾತು ಇದನ್ನ. ಗಂಧರ್ವ ಮತ್ತು ದೇವತೆಗಳ ಮಕ್ಕಳಾಗಿರುವ ಈ ಎಲ್ಲ ಕನ್ನಿಕೆಯರನ್ನ ಪರಿಬೌರು ಮಹಾಬಾಹುಂ ಏಕವೇಣೀಧರಾಹ ಸ್ತ್ರೀಯ. ಎಲ್ಲರೂ ಕನ್ನಿಕೆಯರು, ಯಾರಿಗೂ ಮದುವೆಯಾಗಿಲ್ಲ. ಆ ಎಲ್ಲ ಏಕವೇಣೀಧರರಾದಂತಹ ಹೆಣ್ಣು ಮಕ್ಕಳು ಕೃಷ್ಣನನ್ನ ಸುತ್ತುಗಟ್ಟಿ, ಪರಮಾತ್ಮ ನಮ್ಮ ಅವಸ್ಥೆ ಹೀಗೆ, ನಮ್ಮನ್ನು ಉದ್ಧಾರ ಮಾಡೋದು, ನಾವೇನಾಗಬೇಕೀಗ? ನಮ್ಮನ್ನ ಕನ್ನಿಕೆಯರಾಗಿಯೇ ತಂದು ಈ ನರಕಾಸುರ ಕಾರಾಗಾರದಲ್ಲಿ ಇಟ್ಟ. ಈಗ ನಾವು ಹೊರಗಡೆ ಹೋದರೆ ನಮ್ಮನ್ನು ಯಾರಾದರೂ ಮದುವೆ ಆಗ್ಬಹುದಾ? ನರಕಾಸುರನ ಕಾರಾಗಾರದಲ್ಲಿ ಇದ್ದೀರಿ, ನೀವೆಲ್ಲರೂ ಭ್ರಷ್ಟರಾಗಿದ್ದೀರಿ ಅಂತ ನಮ್ಮನ್ನು ದೂಷಿಸ್ತಾರೆ. ಸಮಾಜ ನಮ್ಮನ್ನು ಬಹಿಷ್ಕಾರವಾಗ್ತದೆ. ಆದರೆ ನಾವು ಶುದ್ಧರಾಗಿದ್ದೇವೆ. ಅದನ್ನು ನಾವು ಹೇಳಿದರೆ ಕೇಳುವುದಕ್ಕೆ ಯಾರಿಲ್ಲ. ಹಾಗಾಗಿ ನಿನ್ನ ಮುಂದೆ ಹೇಳಿಕೊಳ್ತೇವೆ, ಪರಮಾತ್ಮ ನಿನಗೆಲ್ಲ ಅಂತರ್ಬಹಿಶ್ಚ ವ್ಯಾಪ್ಯ ನಾರಾಯಣ ಸ್ಥಿತ, ನಿನಗೆಲ್ಲ ಗೊತ್ತು, ಹಾಗಾಗಿ ನೀನು ತಿಳಿದಂತೆ ಮಾಡು. ಸರ್ವಾಹ ಕಾಷಾಯ ವಾಸಿನ್ಯ, ಎಲ್ಲರೂ ಕಾವಿ ಬಟ್ಟಿ ಉಟ್ಟಾರೆ. ಎಲ್ಲರೂ ಕಾವಿ ಬಟ್ಟಿ ಉಟ್ಟಾರೆ. ಸನ್ಯಾಸಿನಿ ಆಗಿಲ್ಲ, ಯಾರು ಆಶ್ರಮವನ್ನು ಸ್ವೀಕಾರ ಮಾಡಿಲ್ಲ. ಜೈಲಿಗೆ ಹೋಗುವ ಪ್ರಸಂಗ ಬಂದಿಲ್ಲ ಅವರಿಗೆ. ಜೈಲಿನಲ್ಲಿ ಬಿದ್ದಿದ್ರಷ್ಟೇ. ಕೆಲವರಿಗೆ ಜೈಲಿನಲ್ಲಿ ಬೀಳೋದು ಒಂದು ಕೌತುಕ, ಸಂತೋಷದ ಸುದ್ದಿ. ಇವರಿಗೆ ಅಪಾಯದ ಸುದ್ದಿ ಆಗಿತ್ತು. ಹೀಗಾಗಿದೆಯಲ್ಲ. ಕಾಷಾಯ ವಾಸಿನ್ಯ ಸರ್ವಾಶ್ಚ ನಿಯತೇಂದ್ರಿಯ, ಅತ್ಯಂತ ಶುದ್ಧರು. ಪರಮಾತ್ಮನ ಸಂಘವನ್ನು ಅಪೇಕ್ಷಿಸಿ ತಪಸ್ಸು ಮಾಡುವ ಈ ಎಲ್ಲ ಕಾಷಾಯ ವಾಸಿನಿಯರು. ಆ ಭಗವಂತ ಗೋವಿಂದನ ಸಂಬಂಧವಾಗಲಿ ನಮಗೆ ಅಂತ ಬಯಸಿದವರಿವರಲ್ಲ. ವ್ರತ ಸಂತಾಪದ ಶೋಕ ನಾತ್ರ ಕಶ್ಚಿದ ಪೀಡೆಯತೆ. ಇವರಿಗೆ ವ್ರತ ಮಾಡಿ 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 ಅವರಿಗೆ ಶೋಕವಿಲ್ಲ. ಅವರಿಗೆ ಬಹಳ ಸಂತೋಷವಿದೆ, ಅವರಿಗೆ ಪರಮಾನಂದವಿದೆ. ಯಾಕೆ? ಪರಮಾತ್ಮನ ಸಂಘ ನಮಗೆ ಸಿಗತ್ತೆ. ಪರಮಾತ್ಮ ನಮ್ಮನ್ನು ಕೈ ಹಿಡಿದು ಮದುವೆ ಆಗ್ತಾನೆ. ಇದು ಎಲ್ಲಿಯ ಭರವಸೆ ಬಂದಿತ್ತಿವರಿಗೆ ಇದು ಗೊತ್ತಿಲ್ಲ. ಅದನ್ನು ಮಹಾಭಾರತ ಹೇಳ್ತದೆ. ನಾರದೇನ ಸಮಾಖ್ಯಾತಂ ಅಸ್ಮಾಕಂ ಪುರುಷೋತ್ತಮ. ನಾವು ತಪಸ್ಸನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವು ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸನ್ನು ಮಾಡುವುದಕ್ಕೆ ನಮಗೆ ನಾರದರು ಹೇಳಿದರು. ನಾರದರು ಹೇಳಿದಾಗ ನಾವೆಲ್ಲ ಹೋಗಿ ನಾರದರು ಹೇಳಿದಂತೆ ಬದರಿಯಲ್ಲಿ ಹೋಗಿ ತಪಸ್ಸನ್ನು ಮಾಡಿದರು. ಬದರಿಯಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾ ಇರುವಾಗ ವಾಯುದೇವರು ಬಂದು ನಮಗೆ ಸುದ್ದಿಯನ್ನು ಮುಟ್ಟಿಸಿದರು. ನೀವು ಚೆನ್ನಾಗಿ ತಪಸ್ಸು ಮಾಡಿ, ನಿಮಗೆ ಮುಂದೆ ಕೃಷ್ಣ ಬಂದು ನಿಮ್ಮನ್ನು ಮದುವೆ ಆಗ್ತಾನೆ. ಇವರೆಲ್ಲ ಯಾರು? ಬಹಳ ಮಹತ್ವದ ಮಾತು. ಅಗ್ನಿಪುತ್ರರು, ಅಗ್ನಿಯ ಮಕ್ಕಳು, ಸಣ್ಣ ಸಣ್ಣ ಅಗ್ನಿಗಳು ಇವರೆಲ್ಲ. ಸಣ್ಣ ಸಣ್ಣ ಅಗ್ನಿಗಳು, ಅಗ್ನಿಯ ಪುತ್ರರು ಇವರೆಲ್ಲ. ಗೋಪಿಕೆಯರಲ್ಲ ಇವರು ಸ್ವತಃ ಹೆಣ್ಣು ಮಕ್ಕಳಲ್ಲ, ಸ್ತ್ರೀಯರಲ್ಲ, ಪುರುಷರು. ಈ ಎಲ್ಲ ಪುರುಷರಿಗೆ ಅಗ್ನಿಪುತ್ರರಾದ ಇವರಿಗೆ 16,100 ಜನ. ಇವರೆಲ್ಲ ತಪಸ್ಸು ಮಾಡಿ, ನಾವು ಮೂಲತಃ ಅಗ್ನಿಪುತ್ರರು, ನಂತರ ರಾಜಪುತ್ರರಾಗಿ ಹಾಗೂ ಗಂಧರ್ವರ ಮಕ್ಕಳಾಗಿ ದೇವತೆಗಳ ಮಕ್ಕಳಾಗಿ ಹುಟ್ಟಿದ್ರು. ಅವರನ್ನೆಲ್ಲ ದೋಚಿಕೊಂಡು ಬಂದಿದ್ದ ನರಕಾಸುರ. ಈಗ ಅವರನ್ನು ಮದುವೆಯಾಗಬೇಕಾಗಿದೆ. ಹಾಗಾಗಿ ನಾರದೇನ ಸಮಾಖ್ಯಾತಂ ಅಸ್ಮಾಕಂ ಪುರುಷೋತ್ತಮ ಆಗಮಿಷ್ಯತಿ ಗೋವಿಂದ ಸುರ ಕಾರ್ಯಾರ್ಥ ಸಿದ್ಧಗೆ. ದೇವತೆಗಳ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕಾಗಿ ಭಗವಂತ ಇಲ್ಲಿ ಬರ್ತಾನೆ, ನಿಮ್ಮನ್ನು ಮದುವೆ ಆಗ್ತಾನೆ, ಯೋಚನೆ ಬೇಡ ಅಂತ ನಾರದರು ನಮಗೆ ಹೇಳಿದ್ದಾರೆ. ಹಾಗಾಗಿ ನಾವು ಬದರಿಯಲ್ಲಿ ತಪಸ್ಸರಿಯನ್ನ ಮಾಡಿ ನಾವು ಸಿದ್ಧರಾಗಿದ್ದೇವೆ. ತಪೋ ಘೋರಮುಪಾಸ್ಮಹೆ, ನಿನ್ನನ್ನೇ ಧ್ಯಾನ ಮಾಡ್ತಾ ತಪಸ್ಸನ್ನು ಮಾಡ್ತಾ ಇದ್ದೇವೆ. ಸ್ವಾಮಿ ತಪಶ್ಚರಾಮ ಸತತಂ ರಕ್ಷಮಾಣ ಹಿ ದಾನವೈಹಿ ಭಗವಾನ್ ಮಾರುತೋಬ್ರವಿ. ವಾಯುದೇವರು ನಮಗೆ ಹೇಳಿದ್ದುಂಟು, ನಿಮಗೆಲ್ಲ ಪುರಾ ವಾಯು ಇದಮಸ್ಮಾನಿಹ ಬ್ರವೀತ್ ಸರ್ವಭೂತ ಹಿತಜ್ಞಶ್ಚ ಮಹರ್ಷಿರಪಿ ನಾರದ ಭರ್ತಾವೋ ಭವಿತ. ನಿಮ್ಮ ಗಂಡನಾಗ್ತಾನೆ ಸಾಕ್ಷಾತ್ ಕೃಷ್ಣ, ಯೋಚನೆ ಬೇಡ ಎಂಬುದಾಗಿ ನಮಗೆ ಭರವಸೆ ಕೊಟ್ಟದ್ದುಂಟು. ವಾಯುದೇವರು ನಾರದರು ಇಬ್ಬರು ನಮಗೆ ಹೇಳಿದ್ದಾರೆ. ಈಗ ಭಗವಂತ ನೀನು ನಮ್ಮ ಕೈ ಬಿಟ್ಟು ಹೋಗಬೇಡ ಅಂತ ಪರಮಾತ್ಮನಿಗೆ ಬಹುವಾಗಿ ಬೇಡಿಕೊಳ್ತಾರೆ. ತತಸ್ಥಾ ಗರುಡೆ ಸರವಾಹ ಸರತ್ನ ಧನ ಸಂಚಯಾ ಕ್ಷಿಪ್ರ ಆರೋಪಯಾಂಚಕ್ರೆ. ಪರಮಾತ್ಮ ಸರ್ವಜ್ಞನಾದ ಭಗವಂತನಿಗೆ ಇವರ ಶೀಲದ ಬಗ್ಗೆ, ಇವರ ಶುದ್ಧಿಯ ಬಗ್ಗೆ ಸಂಶಯವಿಲ್ಲ. ಆದ್ದರಿಂದ ಭಗವಂತ ಅಂದ,
ನಾನೇ ಮದುವೆಯಾಗುವೆ ಅಂತ ಭಗವಂತ ಸಂಕಲ್ಪ ಮಾಡಿ ಅವರೆಲ್ಲರನ್ನೂ ಗರುಡನ ಮೇಲೆ ಏರಿಸ್ತಾನೆ. ಮೊದಲು ಗರುಡನ ಮೇಲೆ ಇರಿಸಿ ಇವರೆಲ್ಲರನ್ನು ಕೊಟ್ಟು ಕಳಿಸು ಅಂತ ಹೇಳಿ ಮೊದಲು ಗರುಡನಿಗೆ ಹೇಳಿ ಅವರನ್ನು ದ್ವಾರಕಾಪಟ್ಟಣಕ್ಕೆ ಅವರನ್ನು ತಲುಪಿಸ್ತಾನೆ ಪರಮಾತ್ಮ. ಐಶ್ವರ್ಯ, ಪ್ರಾಣಿಗಳು ಅರ್ಥಾತ್ ಆನೆ, ಕುದುರೆ ಇತ್ಯಾದಿಗಳು, ಜೊತೆಗೆ ಈ ಸ್ತ್ರೀಯರು ಎಲ್ಲರನ್ನ ಪರಮಾತ್ಮ ಕೊಟ್ಟು ಕಳಿಸಿದ. ಕ್ಷಿಪ್ರ ಮಾಮೋ ಆರೋಪಯಾಂಚಕ್ರೆ ಸೋಭಿವಾದ್ಯ ಅದಿತೆ ಪಾದವು. ಆಮೇಲೆ ಪರಮಾತ್ಮ ಗರುಡಾರೂಢನಾಗೇನೆ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗಿ ಇಂದ್ರನ ತಾಯಿ ಅದಿತಿ ಕೂತಿರ್ತಾಳೆ ಮನೆಯಲ್ಲಿ, ಅವಳಿಗೆ ಹೋಗಿ ನಮಸ್ಕಾರ ಮಾಡಿ ಕರ್ಣಕುಂಡಲಗಳನ್ನು ಇಳ್ತಾನೆ. ಪರಮಾತ್ಮ ಇಟ್ಟು ಹೇಳ್ತಾನೆ, ಅದಿತಿ ಅಮ್ಮ ನೀನು ಹೇಳಿದಂತೆ ಕರ್ಣಕುಂಡಲಗಳನ್ನು ತಂದಿದ್ದೇನೆ, ತಗೋ, ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾಳೆ ಅದಿತಿ. ಕೆಲವೊಮ್ಮೆ ಹೀಗಾಗತ್ತೆ, ಭಕ್ತಿ ಬಹಳ ಇರ್ತದೆ, ಆ ಭಕ್ತಿ ಅದಕ್ಕೆ ತಾಳ ತಪ್ಪಿತು ಅಂತಂದ್ರೆ ಅದು ಬರೀ ಸ್ನೇಹವಾಗಿ ಬಿಡ್ತದೆ. ಭಕ್ತಿಯ ತಾಳ ತಪ್ಪಬಾರದು. ಎರಡು ತಾಳದ ಮೇಲೆ ನಡೀತಿರಬೇಕು. ಎರಡು ತಾಳದ ಮೇಲೆ ನಡೀತಿರಬೇಕು. ಒಂದು ಸ್ನೇಹದ ತಾಳ, ಇನ್ನೊಂದು ಜ್ಞಾನದ ತಾಳ.